ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿಪ್ಪ. ಅದೇ ಕಂದ, ನಿನ್ ತರಾನೇ ಅಪೇಕ್ಷಾನು ಒಂದು ಒಳ್ಳೆ ಮನೆ ಸೇರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವರು ಅವಳು ನಾವು ಒಳ್ಳೆ ಮನೆಗೆ ಸೇರಿಸ್ಬಿಟ್ಟ. ನಿಜ ಹೇಳಬೇಕು ಅಂದ್ರೆ ಈ ಮದುವೆ ನಡೀತಾ ಇರೋದೇ ನಿನ್ನಿಂದ ಕಂದ. ನೀನೇ ಇದಕ್ಕೆಲ್ಲ ಕಾರಣ. ಅಪ್ಪ ನೋಡಿದ್ರೆ ಹೀಗಂತಿದ್ದಾರೆ. ಈಗ ನಾನು ಈ ವಿಷಯನ ಅವ್ರಿಗೆ ಹೇಳಲೋ ಬೇಡೋ, ಏನ್ ಮಾಡ್ಲಿ? ಕಂದ, ನಾನು ಹೇಳೋದು ಕೇಳ್ತಾ ಇದೀಯಾ? ಹಾಪ ಕೇಳಿಸ್ತದೆ. ನಮ್ಮ ಅಪ್ಪಿ ಮದುವೆ ಆಗ್ತಿರೋದಿಕ್ಕೆ ನಿನ್ನ ಒಳ್ಳೆ ನಡತೆನೆ ಕಾರಣ ಕಂದ. ನೀನು ಆ ಮನೇಲಿ ಹೇಗೆ ನಡ್ಕೋತಿದ್ಯಾ ಅನ್ನೋದನ್ನ ನೋಡಿನೇ ಅವರು ಅಪ್ಪಿನ ಸೊಸೆ ಮಾಡ್ಕೊಳ್ಳೋಕ್ಕೆ ಮುಂದಾಗಿ ಬಂದಿರೋದು. ಅಕ್ಕ ಹೀಗಿದ ಮೇಲೆ ತಂಗಿನೂ ಹಾಗೆ ಇರ್ತಾಳೆ ಅಂತ ಅವಳಿಗನ್ಸಿದೆ. ಅವಳದೇ ಗುಣ, ಅವಳದೇ ನಡತೆ, ಅವಳದೇ ಸಂಸ್ಕಾರ ತಂಗಿಗೂ ಇರುತ್ತೆ ಅಂತ ಅವರು ಈ ಮದುವೆ ಒಪ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ನೀನೇ ಕಾರಣ ಕಂದ. ನೀನೇ ಈ ಮದುವೆಗೆ ರೂವಾರಿ. ಈ ಅಪ್ಪನ ದೊಡ್ಡ ಹೊರೆನ ಎಷ್ಟು ಸಲೀಸಾಗಿ ಇಳಿಸ್ಬಿಟ್ಟೆ ಕಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸರಿ ಕಂದ, ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ನನಗೆ ತುಂಬ ಕೆಲಸ ಇದೆ, ನಾವು ಹೊರಡಬೇಕಲ್ಲ. ಹಾಂ ಸರಿ, ಛತ್ರದಲ್ಲೇ ಸಿಗ್ತೀನಿ. ಹಾಪ. ಮಂದಾಕಿನಿ. ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ಹತ್ರ ಈ ವಿಷಯನ ಹೇಗೆ ಹೇಳಲಿ? ಹೇಳೋ ಹಾಗೂ ಇಲ್ಲ, ಹೇಳದೆ ಇರೋಕ್ಕೂ ಆಗಲ್ಲ. ಎಂಥ ಇಕ್ಕಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಒಂದ್ ವೇಳೆ ಈ ವಿಷಯ ನಿಜ ಆದ್ರೆ ಅಪ್ಪಿ ಜೀವನಾನೇ ಹಾಳಾಗೋಗ್ಬಿಡುತ್ತೆ. ದೇವ್ರೆ, ಭೂಮಿಕಾ, ನೀನು ಹೇಳಿದ ಮೇಲೆ ನಾನು ತುಂಬ ಯೋಚನೆ ಮಾಡಿದೆ. ನಾನು ಹುಡುಗಿ ಹತ್ರ ಮಾತಾಡಬೇಕು. ಬಾ ನನ್ನ ಜೊತೆಗೆ ಬಾ, ಅವಳ ಮನೆ ತೋರಿಸು. ಮಲ್ಲಿ, ಈಗ ಸ್ವಲ್ಪ ಹೊತ್ತು ಮುಂಚೆನೆ ನಾನು ಕಾಫಿ ಮಾಡ್ಕೊಡ್ತೀನಿ ಅಂತ ಗ್ಯಾಸು. ಅವಳು ಪೂಜೆ ಮಾಡ್ತಿದ್ದ ದೇವ್ರ ಫೋಟೋ, ಬುಕ್ಸು, ಅವಳ ಬಟ್ಟೆಗಳು ಏನೂ ಇಲ್ವಲ್ಲ. ಅವಳು ಇಲ್ಲೇ ಇದ್ಲು ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಏನಾಗಿರ್ಬೋದು? ಎಲ್ಲೋಗಿದ್ದಾರೆ ಇವರು? ಎಲ್ಲಮ್ಮ, ಯಾರೂ ಕಾಣಿಸ್ತಾ ಇಲ್ಲ. ಅತ್ತೆ ಇಲ್ಲೇ ಇದ್ಲು, ಆದ್ರೆ ಈಗ ಯಾರೂ ಕಾಣ್ತಿಲ್ಲ. ಈ ಮನೇಲಿ ಯಾರಿದ್ರು? ಮೇಡಮ್, ಗಂಗಣ್ಣ ತಾತ ಇದ್ರು ಮೇಡಮ್. ಈಗ ಅವರೆಲ್ಲಿ? ಗೊತ್ತಿಲ್ಲ ಮೇಡಮ್, ಬೆಳಗ್ಗೆ ಅಂತ ಅವ್ರನ್ನ ನೋಡಲಿಲ್ಲ ಮೇಡಮ್. ಅವ್ರ ಜೊತೆ ಈ ಮನೇಲಿ ಬೇರೆ ಯಾರಾದ್ರೂ ಇದ್ರಾ? ಯಾರೂ ಇಲ್ಲ ಮೇಡಮ್, ಅವರೊಬ್ಬರೇ ಇದ್ರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.